ಬೆಳೆಯುವ ಪುಟ್ಟ ಮಕ್ಕಳಿಗೆ ಸೂಕ್ತ ಪೌಷ್ಟಿಕಾಂಶಯುಕ್ತ ಆಹಾರ ನೀಡೋದು ಅತಿ ಮುಖ್ಯ. ಪೋಷಕಾಂಶಗಳ ಕೊರತೆ ಎದುರಾದ್ರೆ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬೇಕಾದ ಅಪಾಯ ಎದುರಾಗಬಹುದು. ಪುಟ್ಟ ಪೋರರ ಬೆಳವಣಿಗೆಗೆ ಎಂತಹ ಆಹಾರ ಎಷ್ಟರ ಪ್ರಮಾಣದಲ್ಲಿ ನೀಡಬೇಕು ಅನ್ನೋದನ್ನ ಅರಿತಿರಬೇಕಾದದ್ದು ಪೋಷಕರ ಆದ್ಯ ಕರ್ತವ್ಯ. ವಯಸ್ಸಿಗೆ ತಕ್ಕಂತೆ ಮಕ್ಕಳ ಎತ್ತರ, ತೂಕ, ಆರೋಗ್ಯ ಹೇಗಿರಬೇಕು, ಪೋಷಕರು ಈ ಬಗ್ಗೆ ತಿಳಿದಿರಲೇಬೇಕಾದ ವಿಷಯಗಳೇನು ತೋರಿಸ್ತೀವಿ ನೋಡಿ. ಮಗುವಿನ ಬೆಳವಣಿಗೆ ಕುಂಠಿತವಾಗ್ತಾ ಇದೆ ಅಂತ ತಿಳಿದಾಗ ಪ್ರತಿಯೊಬ್ಬ ಪೋಷಕರು ಆತಂಕಗೊಳ್ತಾರೆ. ತಮ್ಮ ಮಗುವಿನ ತೂಕ ಮತ್ತು ಎತ್ತರ ಹೆಚ್ಚಬೇಕು ಅಂತ ಬಯಸ್ತಾರೆ. ಮಗು ಆರೋಗ್ಯವಂತವಾಗಿ ಬೆಳೆಯಲು ಏನು ತಿನ್ನೋಕೆ ಕೊಡಬೇಕು ಅನ್ನೋದು ತಿಳಿದಿರಬೇಕಾದದ್ದು ಅತಿ ಮುಖ್ಯ. ಬಾಲ್ಯದಲ್ಲಿ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಅಥವಾ ಅತಿಯಾದ ಪೋಷಕಾಂಶಗಳಿಂದಲೂ ಅಪೌಷ್ಟಿಕತೆ ಉಂಟಾಗುತ್ತೆ. ಇದು ಮಗುವಿನ ಸಮಗ್ರ ಬೆಳವಣಿಗೆಗೆ ಹಾನಿಕಾರಕವಾಗಿದೆ. ಸಾಮಾನ್ಯವಾಗಿ ಮಕ್ಕಳ ಬೆಳವಣಿಗೆ ಕುಂಠಿತವಾಗಲು ಅಪೌಷ್ಟಿಕತೆಯೇ ಕಾರಣ. ಮಕ್ಕಳಲ್ಲಿ ಅಪೌಷ್ಟಿಕತೆ ಇದ್ದಾಗ ವಯಸ್ಸಿಗೆ ಸೂಕ್ತವಾದ ಎತ್ತರ, ತೂಕವಿರೋದಿಲ್ಲ. ಪೌಷ್ಟಿಕ ಆಹಾರವೇ ಎಲ್ಲಕ್ಕೂ ಮೂಲ. ಸರಿಯಾದ ಆಹಾರ ಮಕ್ಕಳು ಬೆಳೆಯಲು, ಕಲಿಯಲು, ಅಭಿವೃದ್ಧಿ ಹೊಂದಲು ಮತ್ತು ಉತ್ತಮ ಸಾಧನೆಗಳನ್ನು ಮಾಡಲು ಸಹಾಯ ಮಾಡುವ ಅಗತ್ಯವಾದ ಬಿಲ್ಡಿಂಗ್ ಬ್ಲಾಕ್ಸ್ ಒದಗಿಸುತ್ತೆ. ಅಸಮರ್ಪಕ ಆಹಾರ ಸೇವನೆ, ಪೋಷಕಾಂಶಗಳನ್ನು ಪೂರ್ತಿಯಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದಿರೋದು ಅಥವಾ ಕಳಪೆ ಪೋಷಕಾಂಶಗಳ ಸೇವನೆಗಳಿಂದ ಅಪೌಷ್ಟಿಕತೆ ಉಂಟಾಗುತ್ತೆ. ಇದರಿಂದ ಪ್ರತಿರಕ್ಷಣಾ ನ್ಯೂನತೆಗಳು, ಅರಿವಿನ ಶಕ್ತಿ ಕಡಿಮೆಯಾಗುವುದು, ನಡವಳಿಕೆ ಸಮಸ್ಯೆಗಳು, ಮೂಳೆ ಆರೋಗ್ಯವಾಗಿಲ್ಲದಿರೋದು ಮತ್ತು ಸ್ನಾಯುವಿನ ದ್ರವ್ಯರಾಶಿಯನ್ನ ಕಡಿಮೆ ಮಾಡುವ ಅಪಾಯಗಳು ಹೆಚ್ಚಿನ ಗಂಭೀರ ಪರಿಣಾಮಗಳಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಬೇಗನೆ ಪೋಷಕಾಂಶಗಳ ಕೊರತೆಯನ್ನ ಪರಿಹರಿಸಿದ್ರೆ ಮಕ್ಕಳು ಸರಿಯಾಗಿ ಬೆಳೀತಾರೆ. ಬೆಳವಣಿಗೆ, ಅರಿವಿನ ಬೆಳವಣಿಗೆ ಮತ್ತು ಪ್ರತಿರಕ್ಷಣಾ ಕಾರ್ಯಗಳಿಗೆ ಸಂಪೂರ್ಣ ಸಮತೋಲಿತ ಪೋಷಣೆ ಅತ್ಯಗತ್ಯ. ಪೋಷಕರು ತಮ್ಮ ಮಗುವಿನ ಬೆಳವಣಿಗೆಯನ್ನ ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕು. ಅನುಮಾನಗಳಿದ್ರೆ ತಜ್ಞ ವೈದ್ಯರೊಂದಿಗೆ ಮಾತನಾಡಬೇಕು. ಇನ್ನು ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲಿನ ಆರೋಗ್ಯಕ್ಕೆ ಅತಿ ಮುಖ್ಯ. ಸ್ನಾಯು ಸಂಕೋಚನ, ರಕ್ತ ಪರಿಚಲನೆ ಮತ್ತು ನರಗಳ ಸಂವಹನಗಳಿಗೂ ಅಗತ್ಯ. ಕ್ಯಾಲ್ಸಿಯಂ ಅಧಿಕವಾಗಿರುವ ಆಹಾರಗಳಲ್ಲಿ ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು ಮತ್ತು ಚೀಸ್ ಕೂಡ ಸೇರಿವೆ. ಲ್ಯಾಕ್ಟೋಸ್ನ ಅಸಹಿಷ್ಣುತೆ ಇರೋರಿಗೆ ಬಲವರ್ಧಿತ ಸಸ್ಯಾಧಾರಿತ ಸೋಯಾ ಹಾಲು, ಬಾದಾಮಿ ಹಾಲು ಪರ್ಯಾಯಗಳನ್ನು ಪ್ರಯತ್ನಿಸಬಹುದು. ಹಸಿರು ಎಲೆ ಸೊಪ್ಪುಗಳಾದ ಪಾಲಕ್ ಮತ್ತು ಮೆಂತ್ಯ ಸಹ ಬಹಳ ಒಳ್ಳೆಯದು. ಜೊತೆಗೆ ಮೂಳೆಗಳು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಮತ್ತು ಬಳಸಿಕೊಳ್ಳಲು ವಿಟಮಿನ್ K2 ಸಹಾಯ ಮಾಡುತ್ತೆ. ವಿಟಮಿನ್ ಡಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ನಮ್ಮ ದೇಹದಲ್ಲಿ ಸಂಶ್ಲೇಷಿಸಲ್ಪಡುತ್ತೆ. ಕ್ಯಾಲ್ಸಿಯಂ ಹೀರಿಕೊಳ್ಳಲು ವಿಟಮಿನ್ ಡಿ ಅತ್ಯವಶ್ಯಕ. ಕ್ಯಾಲ್ಸಿಯಂನೊಂದಿಗೆ ಸೇರಿಕೊಂಡು ಮೂಳೆಗಳನ್ನ ಬಲಪಡಿಸುವುದಲ್ಲದೆ ವಿಟಮಿನ್ ಡಿ ಮಕ್ಕಳ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಲು ನೆರವಾಗುತ್ತೆ. ಸಾಲ್ಮನ್, ಮ್ಯಾಕ್ರೆಲ್ ಮತ್ತು ಸಾರ್ಡಿನ್ಗಳಂತಹ ಕೊಬ್ಬಿನ ಮೀನುಗಳು, ಹಾಲು ಮತ್ತು ಧಾನ್ಯಗಳಂತಹ ಬಲವರ್ಧಿತ ಡೈರಿ ಉತ್ಪನ್ನಗಳು ವಿಟಮಿನ್ ಡಿ ಆಹಾರ ಮೂಲಗಳ ಉದಾಹರಣೆಗಳಾಗಿವೆ. ಸತು ಅಂದ್ರೆ ಜಿಂಕ್ ವಿಶೇಷವಾಗಿ ಬಾಲ್ಯದಲ್ಲಿ ಪ್ರತಿರಕ್ಷಣಾ ಕೋಶಗಳಿಗೆ ಶಕ್ತಿ ನೀಡುತ್ತೆ ಮತ್ತು ಸರಿಯಾದ ಬೆಳವಣಿಗೆಗೆ ನೆರವಾಗುತ್ತೆ. ಹೀಗಾಗಿ ಸತು ಸಮೃದ್ಧವಾಗಿರುವ ಆಹಾರಗಳನ್ನು ತಿನ್ನಬೇಕು. ಮಸೂರ ಮತ್ತು ಕಡಲೆ ಬೀಜಗಳು, ವಿಶೇಷವಾಗಿ ಗೋಡಂಬಿ ಮತ್ತು ಬಾದಾಮಿ, ಗೋಧಿ ಮತ್ತು ಅಕ್ಕಿಯಂತಹ ಧಾನ್ಯಗಳು ಮತ್ತು ಡೈರಿ ಉತ್ಪನ್ನಗಳನ್ನು ಮಕ್ಕಳಿಗೆ ನೀಡಿ. ವಿಟಮಿನ್ ಎ ಚರ್ಮ, ಬಾಯಿ ಮತ್ತು ಶ್ವಾಸಕೋಶಗಳ ಆರೋಗ್ಯಕ್ಕೆ, ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ಅತ್ಯಗತ್ಯ. ಕಿತ್ತಳೆ ಮತ್ತು ಹಳದಿ ಹಣ್ಣುಗಳು ಮತ್ತು ತರಕಾರಿಗಳಾದ ಕ್ಯಾರೆಟ್, ಸಿಹಿ, ಆಲೂಗಡ್ಡೆ ಮತ್ತು ಮಾವಿನ ಹಣ್ಣುಗಳು ವಿಟಮಿನ್ ಎ ಅಧಿಕವಾಗಿರುವ ಆಹಾರಗಳಾಗಿವೆ. ಪ್ರೋಟೀನ್ ಎನ್ನುವುದು ಜೀವಕೋಶಗಳು, ಸ್ನಾಯುಗಳು ಮತ್ತು ಹಾರ್ಮೋನುಗಳ ಬಿಲ್ಡಿಂಗ್ ಬ್ಲಾಕ್ಸ್. ಸ್ನಾಯುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮಸೂರ, ಬೀನ್ಸ್, ಕಡಲೆ, ಪನ್ನೀರ್, ಕಾಟೇಜ್ ಚೀಸ್, ಕೋಳಿ ಮಾಂಸದಂತಹ ನೇರ ಮಾಂಸಗಳು ಮತ್ತು ಡೈರಿ ಉತ್ಪನ್ನಗಳು ಉತ್ತಮ ಪ್ರೋಟೀನ್ನ ಸಮೃದ್ಧ ಮೂಲಗಳಾಗಿವೆ. ಕೀಲುಗಳನ್ನು ನಯಗೊಳಿಸಲು, ತ್ಯಾಜ್ಯವನ್ನ ತೆಗೆದುಹಾಕಲು ಮತ್ತು ತಾಪಮಾನ ನಿಯಂತ್ರಣಕ್ಕೆ ದ್ರವಗಳು ಮತ್ತು ಎಲೆಕ್ಟ್ರೋಲೈಟ್ಸ್ ಬಹಳ ಅಗತ್ಯ. ನೀರು, ಎಳನೀರು ಎಲೆಕ್ಟ್ರೋಲೈಟ್ಗಳ ನೈಸರ್ಗಿಕ ಮೂಲಗಳು. ಸಾಂಪ್ರದಾಯಿಕ ಭಾರತೀಯ ಪಾನೀಯಗಳಾದ ಮಜ್ಜಿಗೆ ಮತ್ತು ನಿಂಬೆ ಪಾನಕಗಳು ಹೈಡ್ರೇಷನ್ ಮತ್ತು ಎಲೆಕ್ಟ್ರೋಲೈಟ್ ಸಮತೋಲನಕ್ಕೆ ಸಹಾಯ ಮಾಡುತ್ತೆ.
ಈ ಪೋಷಕಾಂಶಗಳು ನಿಮ್ಮ ಮಕ್ಕಳ ಆಹಾರದಲ್ಲಿ ಇರುವಂತೆ ನೋಡಿಕೊಳ್ಳೋದ್ರಿಂದ ಪುಟ್ಟ ಮಕ್ಕಳ ಬೆಳವಣಿಗೆ ಕುಂಠಿತ ಆಗೋದಿಲ್ಲ. ಈ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.